ಇವತ್ತೊಂದು ಹೊಸ ವ್ಲಾಗ್ ಮಾಡೋಣ ಅಂತ ಪ್ಲಾನ್ ಮಾಡಿ ಇವತ್ತು ಸಂಕ್ರಾಂತಿ ಆಗಿರೋದ್ರಿಂದ ಶಿವಮೊಗ್ಗದಿಂದ 39 ಕಿಲೋಮೀಟರ್ ದೂರದಲ್ಲಿರುವಂಥ ತೀರ್ಥರಾಮೇಶ್ವರಕ್ಕೆ ಹೋಗಿ ಅಲ್ಲಿ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ಫ್ಯಾಮಿಲಿ ಜೊತೆಗೆ ಬಂದು ಇಲ್ಲಿ ಸಾಕಷ್ಟು ಸಮಯವನ್ನು ಫನ್ನಾಗಿ ಭಾಳ ಖುಷಿಯಾಗಿ ಕಳೆದಿದ್ದೀವಿ. ಅದನ್ನು ಕೂಡ ನೀವು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಈ ಕ್ಷೇತ್ರದ ಮಹಿಮೆ ಅಂದರೆ ರಾಮ ಸೀತೆಯ ಬಾಯಾರಿಕೆಗಾಗಿ ಉದ್ಭವಿಸುವಂತೆ ಮಾಡಿರುವಂಥ ಈ ತೀರ್ಥ ಕಾಶಿಯಿಂದ ಬಂದಿರುವುದರ ಬಗ್ಗೆ ಪ್ರತೀತಿ ಇದೆ. ವಿಜಯನಗರದ ಸಾಮ್ರಾಜ್ಯದ ಅರಸರು 1339ರಲ್ಲಿ ಕಟ್ಟಿಸಿದ್ದ ಈ ದೇವಸ್ಥಾನ ಬಹಮನಿ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ಅವನತಿಯನ್ನು ಹೊಂದಿದ್ರೂ ಕೂಡ ಮೈಸೂರಿನ ಅರಸರು ಇದನ್ನು ಪುನರುತ್ಥಾನ ಮಾಡಿರ್ತಾರೆ. ಇದನ್ನು ಈಗ ಸದ್ಯದಲ್ಲಿ ಮುಜರಾಯಿ ಇಲಾಖೆ ನೋಡ್ಕೊಳ್ತಾ ಇದ್ದಾರೆ. ಇದೇ ರೀತಿ ಚೆನ್ನಾಗಿದೆ, ವಿಶಾಲವಾಗಿದೆ, ಏನು ತೊಂದರೆ ಇಲ್ಲ. ಮೆಟ್ಲನ್ನು ಹತ್ತೋದಕ್ಕೆ ಕೂಡ ಅವಕಾಶ ಇದೆ. ಪೂರ್ತಿ ಸುಮಾರು ಮೆಟ್ಲಿದೆ. ಮೆಟ್ಲು ಹತ್ತಕ್ಕಾಗದೇ ಇರೋರು ಈ ನೈಸ್ ರೋಡಲ್ಲಿ ಹತ್ಕೋಬೋದು. ಇಲ್ಲಿ ನೋಡು ಇಲ್ಲಿ ಬಸವಣ್ಣ ದೇವರು ಇದೆ, ಬಾವಿ ಇದೆ, ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಹಾಯ್ ಬಸವಣ್ಣ. ಕೇಳ್ಕೊಳ್ತಾ ಇದ್ದೀವಿ. ಹಾಗೂ ಈ 25 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಎಂದೂ ಬರ್ತಿದ್ದು ನಾನು ನೋಡೇ ಇಲ್ಲ. ನೀರು ಬೀಳ್ ಚೆನ್ನಾಗಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ. ಓಕೆ, ಹಾಂ ತ್ರಿಷಾ ಒಂದ್ಸರಿ ಈ ಕಡೆ ನೋಡು. ತ್ರಿಷಾ, ನೀರು ಬೀಳ್ತಾ ಇರೋದನ್ನ ನೋಡ್ರಿ ಅಲ್ಲಿ. ಶಿವನ ದೇವಸ್ಥಾನ. ಎಲ್ಲೋದ್ರ ಅವರು? ನೀನು ನಡೆಸಿದ್ದೇ ಒಂದಾದರೆ ಎಷ್ಟೇ ಬಾರಿ ಈ ದೇವಸ್ಥಾನಕ್ಕೆ ಬಂದರೂ ಕೂಡ ಈ ದೇವಸ್ಥಾನದ ಬಗ್ಗೆ ಒಲವು ಹೆಚ್ಚಾಗ್ತಾನೆ ಹೋಗುತ್ತೆ ಬಿಟ್ಟರೆ ಜೀವಜಲ ಅದು ಮಾಸದಿಲ್ಲ. ಅದು ನನಗೆ ಕಂಡು ಬಂದಿರುವಂತಹ ಎಲ್ಲಿ ಅವಳೆಲ್ಲಿ ರುಕ್ಮಿಣಿ ಆಂಟಿ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೋಡಿಲ್ಲ. ಬಹಳ ಸುಂದರವಾದ ಆವರಣ. ಹೊರಗಡೆಯಿಂದ ದೇವಾಲಯದ ಹೊರ ಆವರಣವನ್ನು ನೋಡೋದೇ ಒಂಥರ ಚಂದ. ಈಗಂತೂ ತುಂಬ ಸ್ಟೈಲಿಶ್ ಆಗಿ ಮಾಡಿದ್ದಾರೆ ಮತ್ತು ನೋಡೋದಕ್ಕೆ ದೇವರ ಮೂರ್ತಿಗಳು ಕೂಡ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಫ್ರೀ ಟೈಮಲ್ಲಿ ಆರಾಮಾಗಿ ಬಂದು ಕುತ್ಕೊಳಕ್ಕೆ ಒಂಥರ ಪಾರ್ಕ್ ಇದ್ದಂಗಿದೆ. ಈ ದರ್ಶನವನ್ನು ಪಡೆದು ಈಗ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ತ್ರಿಷಾ, ನಿನ್ನ ತೀರ್ಥರಾಮೇಶ್ವರ ಟ್ರಿಪ್ ಹೇಗಿತ್ತು? ಮಾಡಿದೆ ತೀರ್ಥರಾಮೇಶ್ವರದಲ್ಲಿ? ತೀರ್ಥ ಕುಡ್ದೆ. ವೆರಿ ಗುಡ್. ಮೊದಲನೇ ಪಾಯಿಂಟ್ ಬಾ. ಯಾರು ಹೇಳಿದ ಅಂಶವನ್ನು ಹೇಳಿದ್ದೀಯಾ?
ನಾವು ಈಗ ತೀರ್ಥರಾಮೇಶ್ವರವನ್ನು ನೋಡಿ ಈಗ ಬರ್ತಾ ಇದ್ದೀವಿ. ಪುಣ್ಯಕ್ಷೇತ್ರವನ್ನು ನೋಡಿ ಬರ್ತಾ ಇರೋದು ಬಹಳ ಖುಷಿ ಆಗ್ತಾ ಇದೆ. ಹೊಸ ವರ್ಷದ ಎರಡನೇ ಟ್ರಿಪ್ ಇದು ನಮ್ಮದು. ಮೊದಲನೇ ಟ್ರಿಪ್ಪು ಭದ್ರಾವತಿಗೆ ಹೋಗಿ ಬಂದಿರೋದು, ಚೆನ್ನಾಗಿತ್ತು. ಈಗ ಇದು ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದೆ. ಇದು ನನ್ನ ಪುಟ್ಟಿ ಹೇಳ್ತಾ ಇದ್ಲು, ತೀರ್ಥರಾಮೇಶ್ವರಕ್ಕೆ ಹೋಗಿ ಏನು ಮಾಡಿದೆ ಅಂತ, ತೀರ್ಥ ಕುಡಿದೆ ಅಂದು. ಹಾಗೆ ನಾವು ಈಗ ತೀರ್ಥ ಕುಡಿಯೋದ್ರ ಜೊತೆಗೆ ಪಾವನರಾಗ್ತಾ ಇದ್ದೀವಿ. ಸುಂದರವಾದ ಬೆಟ್ಟಗುಡ್ಡಗಳು, ಸುತ್ತಲೂ ಕಾಡಿನಿಂದ ಕೂಡ ಆವರಿಸಿದೆ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಫ್ಯಾಮಿಲಿ ಫೋಟೋ ಸೆಷನ್ ನಡೀತಾ ಇದೆ, ನೋಡಿ ಆನಂದಿಸಿ. ಯಾರು ನಿಲ್ತಾನೆ ಇಲ್ಲಪ್ಪ. ನಿನಗೆ ಕೇಳ್ಬಿಡ್ತೀನಿ, ಹೇಳ್ಬಿಡು. ಹಸಿವಾಗ್ಬಿಟ್ಟಿದೆ, ಈಗ ಊಟಕ್ಕೆ ಹೋಗುವ ಸಮಯ. ಓಕೆ, ತೀರ್ಥರಾಮೇಶ್ವರದ ದೇವರ ದರ್ಶನದ ನಂತರ ಊಟ ಮಾಡುವಂತಹ ದೃಶ್ಯವನ್ನು ನಾವು ಕಾಣಿಸುತ್ತಿದ್ದೇವೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಪ್ಲೇಸಲ್ಲಿ ನಾವು ಅಲ್ಲದೆ ಬೇರೆ ಬೇರೆ ವಿವಿಧ ಕ್ಷೇತ್ರಗಳಿಂದ ಬಂದಿರೋವಂಥ ಜನರು ಇದ್ದಾರೆ. ಅಲ್ಲಿ ಯಾರೋ ಒಬ್ಬರು ನಮಗೆ ಎಳ್ಳು ಬೆಲ್ಲ ಎಲ್ಲನೂ ಕೊಟ್ಟರು. ಅವರು ರಾಣೆಬೆನ್ನೂರು ಹತ್ರ, ಮಲೆಬೆನ್ನೂರು ಅಥವಾ ಜಿಗಳಿ ಎನ್ನುವ ಪ್ಲೇಸ್ನಿಂದ ಬಂದಿದ್ರು. ಜಿಗಣಿನಾ? ಹಾಂ, ಜಿಗಣಿ ಅನ್ನೋ ಪ್ಲೇಸ್ನಿಂದ ಬಂದಿದ್ರು. ಭಾಳ ಖುಷಿ ಆಗ್ತಾ ಇದೆ. ಈ ರೀತಿ ಊಟ ಮಾಡುವಂಥದ್ದನ್ನು ನೀವು 1000 ರೂಪಾಯಿ, ಲಕ್ಷ ರೂಪಾಯಿ ಕೊಟ್ಟರು ಸಿಗದೇ ಇರುವಂಥ ಸಂತೋಷ ಇದು. ಕೋಟಿ, ನಮ್ಮ ತಮ್ಮ ಹೇಳುತ್ತಿದ್ದಾನೆ ಕೋಟಿ ಅಂತ. ಆ ಕೋಟಿಗಿಂತಲೂ ಬೆಲೆ ಬಾಳುವಂಥ ದೃಶ್ಯ ಇದು. ಓಕೆ, ತಮ್ಮ ಏನು ಮಾಡ್ತಿದೀಯಾ? ಕಾರ್ ಹತ್ರ. ಕಾರ್ ನೋಡಿ, ನಾವೆಲ್ಲ ಬಂದು ಇಲ್ಲಿ ತೀರ್ಥರಾಮೇಶ್ವರಕ್ಕೆ ಬಂದು ಊಟ ಮಾಡ್ತಾ ಇದ್ದೀವಿ. ಈಗಾಗಲೇ ನಾನು ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಕೆಲವು ತಟ್ಟೆಗಳು ಖಾಲಿ ಆಗಿದೆ. ಅಲ್ಲಿ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಹೊಟ್ಟೆ ಹಸಿವಾಗಿತ್ತು. ಯಾರೂ ತಡಿಲಿಲ್ಲ. ಸ್ವಲ್ಪ ತಡೀರೋ, ಸ್ವಲ್ಪ ವಿಡಿಯೋ ಮಾಡ್ತೀನಿ ಅಂದ್ರೆ ತಡೆಯದೇ ಇರೋದ್ರಿಂದ ತಟ್ಟೆಗಳು ಖಾಲಿ ಆಗಿದೆ. ಇಲ್ಲಿ ಸ್ಮಾಲ್ ಯೂಟ್ಯೂಬರ್, ಇವಳ ಹೆಸರು ತ್ರಿಷಾ ಅಂತೇಳಿ, ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ. ನನಗೆ ಕೇಳಿದ್ಲು, ತೀರ್ಥರಾಮೇಶ್ವರಕ್ಕೆ ಬಂದು ಏನಾದರೂ ಕುಡಿದ್ರ ಅಂದ್ಲು. ಆದರೆ ನಾನು ಹೌದು, ನನಗೆ ಹಾಟು ಕೋಲ್ಡು ಏನು ಕೊಡದೇ ಇರೋದ್ರಿಂದ ಕೊಟ್ಟಿರೋ ತೀರ್ಥನ ಸುಮ್ಮನೆ ಕುಡಿದು ಬಂದಿದ್ದೀನಿ ಅಂತ ಹೇಳಿದ್ದೀನಿ. ನೋಡಿ ಎಷ್ಟು ಚಾಲು ಇದ್ದಾಳೆ ಅಂದರೆ ಯೂಟ್ಯೂಬರ್. ಸ್ವಲ್ಪ ಚಟ್ನಿ ಪುಡಿ ಹಾಕಿ ಅಂದರೆ ನಾನು ಸ್ವಲ್ಪ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಅಷ್ಟು ಬೆರ್ಕಿ ಇದ್ದಾಳೆ. ಓಕೆ, ಯೂಟ್ಯೂಬ್ ತ್ರಿಷಾ, ಹಲೋ ಯೂಟ್ಯೂಬರ್. ಒಂದು ಬುತ್ತೆ, ಒಂದು ಚಟ್ನಿ, ಒಂದು ಇದು. ಮುಖ್ಯವಾದ ಚಟ್ನಿ ಅಂತ ನಿನಗ್ ಬೇಡ ಅಂದ್ರೆ ಕೇಳು ಪಕ್ಕದಲ್ಲಿ. ಮುಖ್ಯವಾದ ಚಟ್ನಿ ಬಹಳ ಚೆನ್ನಾಗಿತ್ತು. ಈ ಸರಿ ತೀರ್ಥರಾಮೇಶ್ವರಕ್ಕೆ ಬಂದಿದ್ದು ಎಲ್ಲರೂ ಸೇರಿ ಊಟ ಮಾಡ್ತಾ ಇದೀವಿ. ಪಕ್ಕದವರೆಲ್ಲ ನಮಗೆ ಎಳ್ಳು ಕೂಡ ಕೊಟ್ಟರು. ಬಹಳ ಸಂತೋಷ ಆಗ್ತಿದೆ. ತ್ರಿಷಾ ಅವರೇ, ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ದೇವಸ್ಥಾನ ಅಂತೂ ಬಹಳ ಚೆನ್ನಾಗಿತ್ತು. ದೇವಸ್ಥಾನ ಅಲ್ಟಿಮೇಟ್ ಆಗಿತ್ತು. ಇದು ಸುಮಾರು ಆದಿ ಕಾಲದ ಪುರಾತನವಾಗಿರುವಂತಹ ದೃಶ್ಯ. ಇದು ದೇವರು ಆಗಿರೋದ್ರಿಂದ ನಾವು ಅಲ್ಲಿ ಹೋಗಿ ತೀರ್ಥ ಸ್ನಾನ ಮಾಡೋಣ ಅಂದ್ವಿ. ಬೇಡ, ಮಾಡಬೇಡ್ರಿ, ಇಲ್ಲಿ ಮುಖ ಮಾತ್ರ ತೊಳೆಯೋದಕ್ಕೆ ಅವಕಾಶ ಇದೆ. ನೀರು ಉಗ್ತೀವಿ, ಉಗ್ಗಿಸ್ಕೊಂಡ್ರಿ ಅಂದ್ರೆ ಉಗ್ಗಿಸ್ಕೊಂಡ್ವಿ. ಉಗ್ಗಿಸ್ಕೊಂಡು ಕೈ ಮುಗಿದು ತ್ರಿಷಾ ಯೂಟ್ಯೂಬರ್ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಕೇಳ್ಕೊಂಡು ಈಗ ನೋಡಿ ಚಿತ್ರಾನ್ನ ತಿಂದು ಈಗ ಖಾಲಿ ಮಾಡಿದೀವಿ. ಮುಂದೆ ಏನ್ ಬೇಕು? ಏನಾರು ಕುಡಿದ್ರ ಕೇಳಿದ್ವಿ, ಕುಡಿಯಕ್ಕೆ ಏನಾರು ಕೊಡ್ರಿ ಅಂತ ಹೇಳಿ. ನಾವು ಬರೀ ಜ್ಯೂಸು ಮತ್ತು ನೀರು ಮತ್ತು ಇದನ್ನ ತೀರ್ಥ ಕೊಡ್ತೀವಿ ಅಂತ ಅಂದ್ರು. ಹಾಗಾಗಿ ನಾವು ಹಾಟ್ ಬೇಡ, ಕೋಲ್ಡ್ ಬೇಡ, ನಮಗೆ ತೀರ್ಥವನ್ನು ಮಾತ್ರ ಕೊಡಿ ಅಂತ ಕೇಳಿ ತೀರ್ಥವನ್ನೇ ತೆಗೆದುಕೊಂಡು ಬಂದಿದ್ದೇವೆ. ಬಹಳ ವರ್ಷಗಳ ನಂತರ ಈ ಮರದ ಕೆಳಗಡೆ ಮಲಗಿರೋದು ಖುಷಿ ಆಗ್ತಾ ಇದೆ. ಸುಮಾರು 25 ವರ್ಷ ಆಯ್ತು ಈ ಥರ ಮಲಗಿ ಆರಾಮ್ ತಗೊಳ್ಳಿ.
ಚೆನ್ನಾಗಿದೆ. ಇವತ್ತಿನ ತೀರ್ಥರಾಮೇಶ್ವರಕ್ಕೆ ಬಂದಿದ್ದು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿದ್ದು ಸೂಪರ್ ಖುಷಿ ಕೊಡ್ತಾ ಇದೆ. ಸಂಕ್ರಾಂತಿ ಹಬ್ಬದ ಜೊತೆ ಈಗ ಕಟ್ಕೊಂಡ್ಬಂದಿರೋದನ್ನೆಲ್ಲ ತಿಂಡಿ ಊಟ ಎಲ್ಲ ಮಾಡಿ ಆರಾಮಾಗಿ ವಿಶ್ರಾಂತಿ ತಗೋತಾ ಇದ್ದೀವಿ. ಈ ಥರ ಮರದ ನೆರಳಲ್ಲಿ ಮಲಗಿ ಎಷ್ಟೋ ವರ್ಷಗಳಾಗಿತ್ತು. ಖುಷಿ ಆಗ್ತದೆ ಇವತ್ತು ಎಲ್ಲರ ಜೊತೆ ಊಟ ಮಾಡಿದ್ದು, ಈ ಥರ ಮರದ ನೆರಳಲ್ಲಿ ಮಲಗಿರೋದು ಸೂಪರ್. ಆ ಮರ ತೋರಿಸ್ಬಿಡು ಹಾಗೆ ಹೆಂಗೆ ಉಲ್ಟದ. ಆಹಾ ಸೂಪರ್. ಕೊಡಿ 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 ಸಾಕು. ಅಲ್ಲೋಡಿ ಆ ಯೂಟ್ಯೂಬರ್ ನೀರು ಕುಡಿತಾ ಇರೋದು ನೋಡ್ರಿ ದೃಶ್ಯವನ್ನ. ಅಲ್ಲೋಡಿ ನೀರನ್ನು ಕುಡಿಯುವಂತಹ ದೃಶ್ಯ ಸಾಕು. ಈ ನಾನು ವಿತ್ ಶಿವಾನಂದ್ ಯೂಟ್ಯೂಬರ್ಗೇನೆ ನಮ್ಮ ತ್ರಿಷಾ ಅನ್ನೋ ಸ್ಮಾಲ್ ಯೂಟ್ಯೂಬರ್ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾಳೆ, ಹೆಂಗಿತ್ತು ದೇವಸ್ಥಾನ ಅಂತ ಕೇಳ್ತಾ ಇದ್ದಾಳೆ. ಚುಕೆ ಬಾಯ್ ಬಾಯ್. ನಮ್ದು ಹಬ್ಬ ಎಲ್ಲ ಮುಗೀತು, ನಾವು ಹೊರಟ್ವಿ ತೀರ್ಥರಾಮೇಶ್ವರದಿಂದ. ಬಾಯ್ 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 ಬಾಯ್. ನೋಡಿ ಇಲ್ಲಿ ಜಿಗಣಿಯಿಂದ ಬಂದಿರೋರು ಟ್ರ್ಯಾಕ್ಟರ್ ತಗೊಂಡು ಅಲ್ಲಿಂದ ತೀರ್ಥರಾಮೇಶ್ವರಕ್ಕೆ. ಓಕೆ, ಏನು ಸರ್ ನಿಮ್ಮ ಹೆಸರು? ಹರೀಶ್. ಅವರೆಲ್ಲ ಸಹ ಕುಟುಂಬದ ಜೊತೆಗೆ ಬಂದಿದ್ದಾರೆ. ರಿಯಲಿ ಭಾಳ ಖುಷಿ ಆಯಿತು. ಸಾವಿರಾರು ರೂಪಾಯಿ ಕೊಟ್ಟು ಯಾವುದೋ ಹೋಟೆಲಲ್ಲಿ ಊಟ ಮಾಡೋದಕ್ಕಿಂತನೂ ಇದು ಬ್ಯೂಟಿಫುಲ್. ಇದು ತುಂಬ ಖುಷಿ ಆಗುತ್ತೆ. ಎಸ್ ಓಕೆ. ನೋಡಿ ಇವರೆಲ್ಲ ಎಳ್ಳು ಬೇರೆ ಬೆಲ್ಲ ಎಲ್ಲ ಕೊಟ್ಟು ನಮಗೆ ಹಾರೈಸಿದ್ದು. ನಾವು ಕೂಡ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇದನ್ನು ನಾವು ಅನ್ವಯಿಸ್ತೀವಿ ಮತ್ತು ಹಾರೈಸ್ತೀವಿ ಮತ್ತು ಅದನ್ನ ಆಚರಣೆ ಮಾಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ವಿಶ್ವಾನಂದರಲ್ಲಿ ಇದನ್ನು ನೋಡಿ ಆನಂದಿಸಿ. ಹೊರಟ್ವೇನು